ಈ ಕಡೆ ನೋಡಿಸಿ ಸರ್. ಆಂಧ್ರದಿಂದ 60 ಲಾರಿ ಬಂದಿದೆ ಸರ್ ರಾತ್ರಿ ಗಾಡಿಗಳು. ನಮ್ದು ಇಲ್ಲೇ ಇದೆ, ಒಂದು ಗಾಡಿ ಹೋಗಿಲ್ಲ ಆ ಕಡೆಗೆ. ಆಂಧ್ರ ಮಾಡಿದ್ದಾರೆ. ಅದೇ ನಮ್ಮ ವೆಹಿಕಲ್ಸ್ ಅಲ್ಲಿ ಬಿಡ್ತಾ ಇಲ್ಲ, ಬಟ್ ಆಂಧ್ರ ವೆಹಿಕಲ್ಸ್ ಇಲ್ಲಿನ ಪಲ್ಪ್ ಫ್ಯಾಕ್ಟ್ರಿಗೆ ಬಂದಿದೆ. ಮಾಡಕ್ ಆಗಲ್ಲ. ಅವ್ರ ನಂಬರ್ ಬಿಡೋ ಹೇಳ್ತಾರಲ್ಲ, ಯಾಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗಿಲ್ಲ. ರೈತರ ಗಲಾಟೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗಿಲ್ಲ. ಅಲ್ಲೋಗೋಣ. ಇದು ಟೊಮೊಟೊ ನೋಡಿ ಕೈ ಕೊಡಿ, ಹಂಗೆ ಇದು ಬಿಡಿ ಕೊಡಿ ಸರ್. ಹಂಗೆ ಹಂಗೆ ಹೋಗಿ ಸರ್. ಅಕಾಲಿಕ ಮಳೆ ಬಿದ್ದು ನೀರಿನ ಅಂಶ ಜಾಸ್ತಿ ಆಗಿ ಹೊಡೆದೋಗ್ತಾರೆ. ಒಂದು ಟನ್ಗೆ 20,000 ಖರ್ಚು ಬರುತ್ತೆ ಸರ್. ನಮ್ಗೆ ಏನು ಉಳಿತಾ ಇಲ್ಲ. ನಮ್ಗೆ 2,000 ಕೊಟ್ಟರೆ ಏನು ಮುಂದೆ ಒಂದು ಸರ್, ಮುಂದೆ ಒಂದು ಸರ್. ಭಾರಿ ಕಡಿಮೆ, 20% ಈಲ್ಡ್ ಅಷ್ಟೇ. ಎಲ್ಲ ಹಿಂಗೆ ಆಗ್ಬಿಟ್ಟಿದೆ ತೋಟ, ಎಲ್ಲ ಕಂಪ್ಲೀಟ್ ಇದೆಯಲ್ಲ, ಮಚ್ಚೆ ಇದೆಯಲ್ಲ, ಇದು ಡ್ಯಾಮೇಜ್ ಏನು ಇದೆ ಸೇಲ್ ಸಿಗಲ್ಲ, ಕೊಳ್ತೋಗುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ. ಅಕಾಲಿಕ ಮಳೆ ಬಿದ್ದು ನೀರಿನ ಅಂಶ ಜಾಸ್ತಿ ಆಗಿ ಹೊಡೆದೋಗ್ತಾರೆ. ಒಂದು ಟನ್ಗೆ 20,000 ಖರ್ಚು ಬರುತ್ತೆ ಸರ್. ನಮ್ಗೆ ಏನು ಉಳಿತಾ ಇಲ್ಲ. ನಮ್ಗೆ 2,000 ಕೊಟ್ಟರೆ ಏನು ಮುಂದೆ ಒಂದು ಸರ್, ಮುಂದೆ ಒಂದು ಸರ್. ಈಲ್ಡ್ ಭಾರಿ ಕಡಿಮೆ, 20% ಈಲ್ಡ್ ಅಷ್ಟೇ. ಅಷ್ಟು ಕಷ್ಟ ಆಗ್ಬಿಟ್ಟಿದೆ ಲೇಬರ್ಗೆ. ಇದು ಮೇಂಟೆನೆನ್ಸ್ ಗಿಡ ಸಿಕ್ಕರು ಒಂದೊಂದು ತೋಟ ಒಂದೊಂದು ಗಿಡ ಅಷ್ಟೇ. ಅದರಲ್ಲಿ ನೋಡಿ ಎಲ್ಲ ಕಡೆ ನಿಂತೋಗಿದೆ. ಈ ವರ್ಷ ಏನಾಗಿದೆ ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿಗಳೆಲ್ಲ ತುಂಬಾಗಿದ್ದಾವೆ, ಕಾಯಿಗಳು ಅವ್ರದ್ದು ತುಂಬಾಗಿದೆ, ನಮ್ದು ಎಲ್ಲ ಜಾಮ್ ಆಗಿದೆ. ಇವಾಗ ಏನಾಗಿದೆ ಅಂದ್ರೆ 3 ರೂಪಾಯಿ ರೇಟು ಹೇಳ್ತಾರೆ ಇಲ್ಲಿ, ಅದೇ ಕಾಯಿ ತಗೊಳ್ಳೋರಿಲ್ಲ. ಇವಾಗ ನಾವು ಕಾಯಿ ಕಿತ್ತಿದ್ರು 10,000 ಲಾಸ್ ಬರುತ್ತೆ ನಮಗೆ. ಒಂದು ಲೋಡ್ ಎತ್ಕೊಂಡ್ರೆ 10,000 ಲಾಸ್ ಬರುತ್ತೆ. ಹೋಗೋ ಬದಲು ಇಲ್ಲೇ ಬಿಟ್ಬಿಟ್ರೆ ಇನ್ನೂ ಉಳಿತು ನಮಗೆ, ಗೊಬ್ಬರ ಆದ್ರೂ ಆಗುತ್ತೆ. ಆಯ್ತಾ? ಆದ್ರಿಂದ ಏನಾಗುತ್ತೆ, ಇನ್ನು 3 ದಿವಸದಲ್ಲಿ ಇರೋ ಕಾಯೆಲ್ಲ ಕ್ಲೀನಾಗಿ ಮಚ್ಚ ಬಂದ್ಬಿಟ್ಟು ಎಲ್ಲ ಉದುರೋಗುತ್ತೆ. ನಮ್ಮ ಸರ್ಕಾರ ಏನಾದರೂ 3 ದಿವಸದ ಒಳಗಡೆ ಏನು ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಮಾವಿನಕಾಯಿ ಬೆಳೆದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಈ ಸತಿ ಫುಲ್ ಪಗಿಲಿಂದ ಮರಗಳೆಲ್ಲ ತೆಗೆದಾಗಬೇಕು. ಅಷ್ಟೇ ಇರೋದು, ಎರಡೇ ಆಪ್ಷನ್ ಇರೋದು. ಇಲ್ಲ ಮಾವಿನ ಮರ ತೆಗೆದಾಗಬೇಕು. ಈಗ ನೀವು ಹೇಳುವಂಥದ್ದು ಈ ವರ್ಷದಲ್ಲಿ ನಮಗೇನು ಇನ್ನು ಆಗುವಂಥದ್ದಿಲ್ಲ. ಏನಾದ್ರು ನಾವು ಕೊಯ್ಲಿಕ್ಕೆ ಹೋದ್ರೆ ಕೈಯಿಂದ ಮತ್ತೆ ನಮಗೆ 10,000 ಲಾಸ್. ನಮಗೆ ಸರ್ಕಾರ ಕಂಪೆನ್ಸೇಷನ್ ಕೊಟ್ಟು ಏನಾದರೂ ನಮ್ಮನ್ನ ಉದ್ಧಾರ ಮಾಡಿದ್ರೆ ಏನಾದ್ರು ಆಗುತ್ತೆ. ಅದು ಕೂಡ ಒಂದು ವಾರದೊಳಗೆ ಆದ್ರೆ 3 ದಿವಸ ಸರ್, 3 ವಾರ ಕೂಡ ಇಲ್ಲ ಸರ್. ಮಳೆ ಬಿದ್ದರೆ ಸರ್ಕಾರ